ನಮಸ್ಕಾರ ಮಕ್ಕಳೇ, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದಲ್ಲಿನ ಮಾನವ ಅಭಿವೃದ್ಧಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಟು ಯು ಅಬೌಟ್ ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ ಇನ್ ಟುಡೇಸ್ ವಿಡಿಯೋ. This topic is from the paper 8, that is optional paper Karnataka Economy. From the first chapter we have this topic human development in Karnataka. ಈ ವಿಷಯ ಆಪ್ಷನಲ್ ಪೇಪರ್ ಆಗಿರುವಂತಹ ಕರ್ನಾಟಕ ಆರ್ಥಿಕತೆಯ ಮೊದಲನೇ ಚಾಪ್ಟರ್ನಲ್ಲಿ ಬರುವಂಥದ್ದು. ಬಹಳ ವರ್ಷಗಳವರೆಗೂ ಸುಮಾರು 1980ರ ದಶಕದವರೆಗೂ ಅರ್ಥಶಾಸ್ತ್ರಜ್ಞರ ನಿಲುವು ಏನಾಗಿತ್ತು ಅಂದರೆ, ಒಂದು ದೇಶದ ಅಭಿವೃದ್ಧಿಗೆ ಆ ದೇಶದಲ್ಲಿ ಲಭ್ಯವಿರುವಂತಹ ನೈಸರ್ಗಿಕ ಸಂಪನ್ಮೂಲವೇ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದು. ಹಾಗಾಗಿ ಪ್ರಪಂಚದ ದೇಶಗಳನ್ನು ಅಭಿವೃದ್ಧಿಯ ಆಧಾರದ ಮೇಲೆ ವಿಂಗಡಣೆ ಮಾಡೋದಕ್ಕೆ ಅರ್ಥಶಾಸ್ತ್ರಜ್ಞರು ಕೆಲವೊಂದು ಮಾಪಕಗಳನ್ನು ಬಳಸ್ತಾ ಇದ್ರು. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಆಗಿತ್ತು. ಒಂದು ದೇಶದ ಒಟ್ಟು ಆದಾಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಒಂದು ದೇಶದ ಜನರ ಸರಾಸರಿ ಆದಾಯವನ್ನು ತಲಾ ಆದಾಯ ಅಂತ ಕರಿತೀವಿ. ಈ ಎರಡು ಮಾಪಕಗಳನ್ನು ಇಟ್ಕೊಂಡು ಅರ್ಥಶಾಸ್ತ್ರಜ್ಞರು ಪ್ರಪಂಚದ ದೇಶಗಳನ್ನು ಅಭಿವೃದ್ಧಿ ದೇಶಗಳು, ಅಭಿವೃದ್ಧಿಶೀಲ ಅಂದರೆ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶಗಳು ಮತ್ತು ಅನಭಿವೃದ್ಧಿ ದೇಶಗಳು ಅಂತ ವಿಂಗಡಣೆಯನ್ನು ಮಾಡ್ತಾಯಿದ್ರು. ಈ ಒಂದು ಅಭ್ಯಾಸ ಅಥವಾ ಈ ಒಂದು ಪರಿಪಾಠ ಸುಮಾರು 1980ರ ದಶಕದವರೆಗೂ ನಡ್ಕೊಂಡು ಬಂತು. ಆದರೆ ಕ್ರಮೇಣ ಅರ್ಥಶಾಸ್ತ್ರಜ್ಞರ ಗಮನಕ್ಕೆ ಬಂದಂತಹ ಮುಖ್ಯವಾದ ವಿಷಯ ಅಂದರೆ, ಕೆಲವು ದೇಶಗಳು ಈ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ರೂ ಸಹ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಕಂಡುಬಂತು. ಹಾಗಾಗಿ ಅರ್ಥಶಾಸ್ತ್ರಜ್ಞರ ನಡುವೆ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಏನದು ಅಂತಂದರೆ, ನಾವು ದೇಶಗಳನ್ನು ಅಭಿವೃದ್ಧಿಶೀಲ ಮತ್ತು ಅನಭಿವೃದ್ಧಿ ದೇಶಗಳು ಅಂತ ವಿಂಗಡಣೆ ಮಾಡೋದಕ್ಕೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯಗಳೊಂದೇ ಸರಿಯಾದ ಮಾಪಕಗಳಲ್ಲ. ಯಾಕೆಂದರೆ ಇದು ರಾಷ್ಟ್ರೀಯ ಆದಾಯ ತಲಾ ಆದಾಯ ಹೆಚ್ಚಾಗಿದ್ದರೆ ಅದು ಆರ್ಥಿಕ ಅಭಿವೃದ್ಧಿಯ ಸಂಕೇತ ಮಾತ್ರ ಆಗಿರುತ್ತೆ. ಆದರೆ ಈ ಎರಡು ಮಾಪಕಗಳು ದೇಶದ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಬಿಂಬಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ದೇಶದ ಅಭಿವೃದ್ಧಿಯ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲ ಆಯಾಮಗಳನ್ನು ಗಣನೆಗೆ ತೆಗೆದುಕೊಳ್ಳೋದು ಮುಖ್ಯ ಆಗುತ್ತೆ. ಹಾಗಾಗಿ ಪ್ರಪಂಚದ ಎಷ್ಟೋ ದೇಶಗಳಲ್ಲಿ ರಾಷ್ಟ್ರೀಯ ಆದಾಯ ತಲಾ ಆದಾಯ ತುಂಬ ಹೆಚ್ಚಾಗಿದ್ದರೂ ಸಾಮಾಜಿಕವಾಗಿ ಆ ದೇಶ ಹಿಂದುಳಿದಿದ್ದು ಕಂಡುಬಂತು. ಸಾಮಾಜಿಕ ಸಮಸ್ಯೆಗಳು ಈ ದೇಶಗಳಲ್ಲಿ ತೀವ್ರಕರವಾಗಿದ್ವು. ಹಾಗಾಗಿ ಅರ್ಥಶಾಸ್ತ್ರಜ್ಞರ ನಡುವೆ ಈ ಅಭಿವೃದ್ಧಿಯ ಆಧಾರದ ಮೇಲೆ ದೇಶಗಳನ್ನು ವಿಂಗಡಣೆ ಮಾಡೋದಕ್ಕೆ ಬೇರೊಂದು ಸೂಕ್ತವಾದ ಮಾಪಕವನ್ನು ಕಂಡುಹಿಡಿಬೇಕು ಅನ್ನೋ ಪ್ರಯತ್ನ ಶುರುವಾಯಿತು. ಈ ಪ್ರಯತ್ನದ ಫಲವಾಗಿಯೇ ಹುಟ್ಟುಕೊಂಡಿದ್ದು ಮಾನವ ಅಭಿವೃದ್ಧಿ ಅನುಸೂಚಿ. ಡಿಯರ್ ಸ್ಟೂಡೆಂಟ್ಸ್, few years back, up till the decade of 1918, the economists all over the world believed that the development of a country depends upon the availability of physical resources in that country. They all believed that if the country is rich in physical resources, then definitely that country can attain development very soon. But this was not true in case of many countries. And hence, since physical resources were given prime importance, the criteria for judging the country on basis of development was based on national income and per capita income of that country. The total income of a country during a period of 1 year is called as national income, and the average income of the people of that country is called as per capita income. So based on these two criteria, economists started categorizing the countries of the world into developed countries, developing countries, and underdeveloped countries. This practice continued up to the decade of 1980. But
In the decade of 1980s, it was observed that many countries in the world, though they were though they had achieved remarkable respect to national income and per capita income, they were backward socially, politically, and culturally. These countries, which had very high national income and per capita income, were facing lot of social, political, civil problems and cultural problems. Hence, there was a debate among the economists whether these two criterias or the indicators of national income and per capita income are the real indicators or are the indicators in the real sense to categorize the countries into three groups. So it was, they came into a conclusion that these two indicators alone cannot be the judgmental factor for to categorize the country as developed, developing, or underdeveloped. Hence, efforts were made by the economists all over the world to develop a new index or a new indicator which will give a picture or which will judge the country's overall development. That is, which will judge a country based on its economic conditions, social conditions, political conditions, and cultural conditions. And as a result of this attempt made by the economists all over the world, a new index was developed called as the Human Development Index. So today in my video, I'll be speaking to you about human development in Karnataka, and as per this new HDI, Human Development Index, where does Karnataka stand? ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋಗಳಲ್ಲಿ ನಿಮಗೆ ಮಾನವ ಅಭಿವೃದ್ಧಿಯ ಬಗ್ಗೆ ಅಥವಾ ಮಾನವ ಸಂಪನ್ಮೂಲದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಾನಾಗಲೇ ಹೇಳಿದಂಗೆ ಬಹಳ ವರ್ಷಗಳ ಕಾಲ ಅರ್ಥಶಾಸ್ತ್ರಜ್ಞರು ನೈಸರ್ಗಿಕ ಸಂಪನ್ಮೂಲಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು. ದೇಶದ ಅಭಿವೃದ್ಧಿ ಈ ನೈಸರ್ಗಿಕ ಸಂಪನ್ಮೂಲದ ಲಭ್ಯತೆಯ ಮೇಲೆ ಮಾತ್ರ ಅವಲಂಬಿತವಾಗಿದೆ ಅನ್ನೋ ತಪ್ಪು ತಿಳುವಳಿಕೆ ಅರ್ಥಶಾಸ್ತ್ರಜ್ಞರಲ್ಲಿ ಇತ್ತು. ಆದರೆ ಕ್ರಮೇಣ ಈ ತಪ್ಪು ತಿಳುವಳಿಕೆ ಹೋಗಿ ನೈಸರ್ಗಿಕ ಸಂಪನ್ಮೂಲಕ್ಕಿಂತ ದೇಶದಲ್ಲಿನ ಮಾನವ ಸಂಪನ್ಮೂಲ ಆ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋ ಒಂದು ವಿಷಯ ಬೆಳಕಿಗೆ ಬಂತು. ಅಂದಿನಿಂದ ಎಲ್ಲ ದೇಶಗಳು ತಮ್ಮ ದೇಶದ ಮಾನವ ಸಂಪನ್ಮೂಲದ ಅಭಿವೃದ್ಧಿಯ ಕಡೆ ಹೆಚ್ಚು ಗಮನವನ್ನು ಹರಿಸೋದಕ್ಕೆ ಪ್ರಾರಂಭಿಸಿದ್ರು. ದೇಶದ ಅಭಿವೃದ್ಧಿಗೂ ಆ ದೇಶದ ಮಾನವ ಸಂಪನ್ಮೂಲದ ಅಭಿವೃದ್ಧಿಗೂ ಒಂದು ನೇರವಾದ ನಿಕಟವಾದ ಸಂಬಂಧವನ್ನು ಇವತ್ತಿನ ದಿನ ನಾವು ಕಾಣ್ತೀವಿ. ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಆ ದೇಶದ ಮಾನವ ಸಂಪನ್ಮೂಲದ ಅಭಿವೃದ್ಧಿ ಖಂಡಿತವಾಗಿಯೂ ಆಗಲೇಬೇಕು. ಯಾಕೆ ಅಂದರೆ ನಾವು ಅರ್ಥಶಾಸ್ತ್ರದ ಪ್ರಕಾರ ಹೇಳುವಂತಹ 3 ಸಂಪನ್ಮೂಲಗಳಲ್ಲಿ, ಅಂದರೆ ನೈಸರ್ಗಿಕ ಸಂಪನ್ಮೂಲ, ಬಂಡವಾಳ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲಗಳಲ್ಲಿ ಮಾನವ ಸಂಪನ್ಮೂಲದ ಪಾತ್ರ ಬಹಳ ಪ್ರಮುಖವಾಗಿದೆ. ಯಾಕೆ ಅಂದರೆ ನೈಸರ್ಗಿಕ ಸಂಪನ್ಮೂಲ ಮತ್ತು ಬಂಡವಾಳ ಸಂಪನ್ಮೂಲ ಅಜೀವವಾಗಿದ್ದು ಚಟುವಟಿಕೆ ರಹಿತವಾದ ಸಂಪನ್ಮೂಲವಾಗಿವೆ. ಅವಾಗಿಯೇ ಬಂದು ಉತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಇಲ್ಲ. ಮಾನವ ಸಂಪನ್ಮೂಲದಿಂದ ಮಾತ್ರ ಆ ಎರಡೂ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಮಾನವ ಸಂಪನ್ಮೂಲಕ್ಕೆ ಇವತ್ತಿನ ದಿನ ಬಹಳ ಹೆಚ್ಚಿನ ಪ್ರಾಮುಖ್ಯತೆ ಸಿಕ್ಕಿದೆ. ಹಾಗಾಗಿ ಒಂದು ದೇಶದಲ್ಲಿನ ಈ ಮಾನವ ಸಂಪನ್ಮೂಲದ ಅಭಿವೃದ್ಧಿಯ ಆಧಾರದ ಮೇಲೆ ಆ ದೇಶದ ಅಭಿವೃದ್ಧಿಯನ್ನು ಮಾಪನ ಮಾಡುವಂತಹ ಒಂದು ಸೂಚ್ಯಾಂಕ ಇವತ್ತಿನ ದಿನ ಎಲ್ಲ ಕಡೆ ಬಳಕೆ ಆಗ್ತಾ ಇದೆ. Students, in my previous videos, I have explained to you in detail about the importance of human resources and the importance of human development in any country. As I told you earlier, for many decades or for many years, it was believed all over the world that the development of a country directly depends on the availability of natural resources. But however, later it was realized by the economist that this was a wrong notion, and
they realized that more than the availability of natural resources, it is the human resource and its development which plays an important role in the development of the country. Among all the three resources available in the country, that is natural resources, capital resources and human resources, the first two, that is the natural resource and capital resources, are lifeless resource or the inactive resource. They do not have the capacity to come and participate on their own in the productive activities. It is very necessary for the human resources to make use of these two resources in the production process. Without human resource, the natural resources and capital resources are of no use. Hence, the perspective today all over the world has changed and lot of significance and importance has been given to human resource. Today, everybody have come to a conclusion that the development of a country directly depends on the development of human resource of that country. Hence, all countries are making sincere efforts to develop the human resource of their nation. Hence, based on this human development, a new index was developed in the world to measure the development of the country. And today, this Human Development Index is being used worldwide to categorize the countries into developed countries and developing countries. Now let us understand about, or let me introduce you to this new index, that is the Human Development Index. This index was developed by United Nations Development Programme report in 1990. UNDP, in its report which was submitted in 1990, introduced this new index to the world. According to this report, human development is defined as the process of enlarging people choices. That is, the people of the country or the human resources of the country should have more number of choices to lead a welfare life in their countries. They should have ample opportunities. They should have many choices in their life in all sectors of the economy. This Human Development Index is a composite index and it comprises of three main indicators, namely life expectancy, adult literacy and number of years of schooling. Based on these three indicators, human development is measured for every country using a very scientific formula. So, UNDP started measuring the development of all the countries all over the world from 1990 onwards. In India, Indian government also measures the development of each and every state based on this Human Development Index. According to 2018 HDI of the different states of India, the HDI of Karnataka was 0.682, categorizing it as a medium development state, and it stood in the 19th position among all the states in the country. Human Development Index, based on the value the value which is calculated using the formula, the countries are categorized into three various categories. If HDI value is more than 0.7, then those countries are categorized as high development countries. If the HDI value is between 0.5 and 0.7, then those countries are called as medium development countries. If the HDI value calculated based on the data of the indicators is below 0.5, then those countries are said to be at the lower development level. So HDI tells us whether the country is in the high development state or medium development state or at a very low development state.
ವಿದ್ಯಾರ್ಥಿಗಳೇ, ಮೊದಲಿಗೆ ನಾನು ನಿಮಗೆ ಈ ಮಾನವ ಅಭಿವೃದ್ಧಿ ಅನುಸೂಚಿಯ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಬಯಸ್ತೇನೆ. ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಅಭಿವೃದ್ಧಿಪಡಿಸಿದ್ದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಅಂತ ಏನು ಕರಿತೀವಿ. ಈ UNDP ಅವರು 1990ನೇ ಇಸವಿಯಲ್ಲಿ ಸಲ್ಲಿಸಿದಂತಹ ವರದಿಯಲ್ಲಿ ಈ ಸೂಚ್ಯಾಂಕದ ಬಗ್ಗೆ ವಿವರವಾಗಿ ವಿವರಣೆಯನ್ನು ನೀಡಿದರು. ಅಂದಿನಿಂದ ಈ UNDP ಪ್ರಪಂಚದ ಎಲ್ಲ ದೇಶಗಳ ಅಭಿವೃದ್ಧಿಯ ಮಟ್ಟವನ್ನು ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೂಲಕ ಮಾಪನ ಮಾಡೋದಕ್ಕೆ ಆರಂಭಿಸಿದೆ. ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಮಾನವ ಅಭಿವೃದ್ಧಿ ಅಂದ್ರೇನು ಅನ್ನೋ ವ್ಯಾಖ್ಯಾನವನ್ನು ನೀಡಿದೆ. ಹಾಗಾಗಿ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಪ್ರಕಾರ ಮಾನವ ಅಭಿವೃದ್ಧಿ ಎಂದರೆ ಜನರ ಆಯ್ಕೆಗಳನ್ನು ವಿಸ್ತರಿಸುವ ಪ್ರಕ್ರಿಯೆ. ಅಂದರೆ ದೇಶದ ಪ್ರಜೆಗಳಿಗೆ ಅಥವಾ ದೇಶದಲ್ಲಿ ವಾಸಿಸುವ ಜನರಿಗೆ ಅವರ ಬದುಕನ್ನು ಬದುಕೋದಕ್ಕೆ ಅವರ ಮುಂದೆ ಇರುವಂತಹ ಆಯ್ಕೆಗಳಲ್ಲಿ ಸಾಕಷ್ಟು ವಿಸ್ತರಣೆ ಆಗಬೇಕು. ಅವರಿಗೆ ಬೇಕಾಗುವ ರೀತಿಯಲ್ಲಿ ಬದುಕುವಂತಹ, ಬೇಕಾದ ರೀತಿಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ವಿಸ್ತಾರವಾದ ಆಯ್ಕೆಗಳನ್ನು ಒದಗಿಸುವಂತಹ ಒಂದು ಪ್ರಕ್ರಿಯೆಯೇ ಈ ಮಾನವ ಅಭಿವೃದ್ಧಿ ಅನುಸೂಚಿಯಾಗಿದೆ. ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ 3 ಮುಖ್ಯವಾದ ಸೂಚಕಗಳನ್ನು ಬಳಸಿಕೊಂಡು ದೇಶದ ಅಭಿವೃದ್ಧಿಯ ಮಟ್ಟವನ್ನು ಮಾಪನ ಮಾಡಲಾಗುತ್ತೆ. ಈ 3 ಸೂಚ್ಯಾಂಕಗಳು ಯಾವ್ಯಾವು ಅಂದರೆ, ಆ ದೇಶದಲ್ಲಿನ ಜನರ ಜೀವಿತಾವಧಿ, ಆ ದೇಶದಲ್ಲಿನ ವಯಸ್ಕರ ಸಾಕ್ಷರತೆ ಮತ್ತು ಶಾಲಾ ಶಿಕ್ಷಣದ ವರ್ಷಗಳು, ಮತ್ತು ಆ ದೇಶದಲ್ಲಿನ ಜನರ ಜೀವನ ಮಟ್ಟ. ಆ ದೇಶದಲ್ಲಿರೋ ಜನರ ಜೀವನ ಮಟ್ಟವನ್ನು ಆ ದೇಶದ ತಲಾ ಆದಾಯದ ಮೂಲಕ ಅದನ್ನು ನಿರೂಪಿಸಲಾಗುತ್ತೆ. ಈ 3 ಸೂಚ್ಯಾಂಕಗಳನ್ನು ಬಳಸಿಕೊಂಡು ಒಂದು ಸೂತ್ರದ ಮೂಲಕ ಆ ದೇಶದ ಮಾನವ ಅಭಿವೃದ್ಧಿಯ ಮಟ್ಟವನ್ನು ಮಾಪನ ಮಾಡಲಾಗುತ್ತೆ. ಈ ಸೂತ್ರವನ್ನು ಬಳಸಿಕೊಂಡು ಮಾನವ ಅಭಿವೃದ್ಧಿಯ ಮೌಲ್ಯ 0.7 ಕ್ಕಿಂತ ಹೆಚ್ಚು ಆಗಿದ್ದರೆ ಆಗ ಆ ದೇಶವನ್ನು ಉತ್ತಮ ಅಭಿವೃದ್ಧಿ ಹೊಂದಿದ ದೇಶ ಅಂತ ವರ್ಗೀಕರಣ ಮಾಡಲಾಗುತ್ತೆ. ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೌಲ್ಯ 0.5ರಿಂದ 0.7 ಒಳಗೆ, ಅಂದರೆ 0.69ವರೆಗೆ ಇದ್ದರೆ ಆಗ ಆ ರಾಜ್ಯ ಅಥವಾ ದೇಶವನ್ನು ಮಧ್ಯಮ ಅಭಿವೃದ್ಧಿ ರಾಜ್ಯ ಅಥವಾ ದೇಶ ಅಂತ ವರ್ಗೀಕರಣ ಮಾಡಲಾಗುತ್ತೆ. ಇನ್ನು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೌಲ್ಯ 0.5ಕ್ಕಿಂತ ಕಡಿಮೆ ಇದ್ದರೆ ಅಂತಹ ದೇಶಗಳನ್ನು ಕಡಿಮೆ ಅಭಿವೃದ್ಧಿ ದೇಶಗಳು ಅಥವಾ ರಾಜ್ಯಗಳು ಅಂತ ಪರಿಗಣಿಸಲಾಗುತ್ತೆ. ಸೊ ಹೀಗೆ HDI ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕವು ಸೂಚ್ಯಾಂಕದಲ್ಲಿ ಸಿಗುವ ಮೌಲ್ಯದ ಆಧಾರದ ಮೇಲೆ ದೇಶಗಳನ್ನು 3 ಗುಂಪುಗಳಾಗಿ ವರ್ಗೀಕರಿಸಲಾಗುತ್ತೆ. ಒಂದು ಉತ್ತಮ ಅಭಿವೃದ್ಧಿ ದೇಶಗಳು, ಎರಡನೇದು ಮಧ್ಯಮ ಅಭಿವೃದ್ಧಿ ದೇಶಗಳು, ಮತ್ತು ಕೊನೆಯದು ಕಡಿಮೆ ಅಭಿವೃದ್ಧಿ ದೇಶಗಳು. ಭಾರತದಲ್ಲಿ ಎಲ್ಲ ರಾಜ್ಯಗಳ ಅಭಿವೃದ್ಧಿಯ ಮಟ್ಟವನ್ನು ಈ HDI ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಆಧಾರದ ಮೇಲೆ ಮಾಪನ ಮಾಡುವಂತಹ ಪ್ರಕ್ರಿಯೆ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈ ನಿಟ್ಟಿನಲ್ಲಿ 2018ರ ಈ HDI ಮಾಪನದ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದ HDI ಮೌಲ್ಯ 0.682 ಆಗಿದ್ದು, ಕರ್ನಾಟಕ ಮಧ್ಯಮ ಅಭಿವೃದ್ಧಿಯ ರಾಜ್ಯ ಅಂತ ಅನ್ನಿಸ್ಕೊಂಡು ದೇಶದಲ್ಲಿ ಎಲ್ಲ ರಾಜ್ಯಗಳ ಪೈಕಿ 19ನೇ ಸ್ಥಾನದಲ್ಲಿ ಇರೋದು ಕಂಡುಬರ್ತಾ ಇದೆ. ಈಗ ಒಂದು ದೇಶದ ಅಥವಾ ರಾಜ್ಯದ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ಳೋಣ. ಇದರಲ್ಲಿ ಮೊಟ್ಟ ಮೊದಲನೆಯದು ಸಮಾನತೆ ಅಥವಾ ಸಮತೆ. ಅಂದರೆ ದೇಶದಲ್ಲಿ ಎಲ್ಲ ವರ್ಗದ ಜನರಿಗೂ ತಮ್ಮ ತಮ್ಮ ಬದುಕನ್ನು ಬದುಕೋದಕ್ಕೆ, ತಮ್ಮ ಜೀವನವನ್ನು ನಡೆಸೋದಕ್ಕೆ, ತಮಗೆ ಬೇಕಾಗಿರುವ ಕೆಲಸಗಳನ್ನು ಮಾಡೋದಕ್ಕೆ ಸಮಾನವಾದ ಪ್ರವೇಶಾಧಿಕಾರ ಹೊಂದಿರಬೇಕು. ಸೊ ಎಲ್ಲರಿಗೂ ತಮ್ಮ ಇಷ್ಟದಂತೆ ಕೆಲಸ ಮಾಡೋದಕ್ಕೆ
ಸಮಾನವಾದ ಅಧಿಕಾರ ಇದ್ದಾಗ ಮಾತ್ರ ನಾವು ಉತ್ತಮವಾದ HDI ಮೌಲ್ಯವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. There are many factors which influence the HDI value in a country or a state. Now let us understand which are the important factors. The first one is called equity. Equity refers to giving equal opportunities to all classes of people, to all people in a country to lead their life. People should have equal opportunity. There should not be any discrimination based on class, based on caste, or based on sex. Instead of this discrimination, they should be having equal opportunity to lead a satisfactory life. Then this will contribute to a higher HDI value. ಎರಡನೇ ಅಂಶ HDI ಮೌಲ್ಯದ ಮೇಲೆ ಪ್ರಭಾವ ಬೀರುವಂಥದ್ದು ಅಂದರೆ ಸುಸ್ಥಿರತೆ. ಸುಸ್ಥಿರತೆ ಅಂತಂದರೆ ಮುಂದಿನ ಪೀಳಿಗೆಗಳ ಅವಶ್ಯಕತೆಗಳನ್ನು ಈಡೇರಿಸೋದಕ್ಕೆ ಈಗ ಇರುವ ಪ್ರಸ್ತುತದ ಪೀಳಿಗೆಯು ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಾ, ಅದನ್ನು ಬೆಳೆಸುತ್ತಾ, ಅದನ್ನು ಉಳಿಸುತ್ತಾ ಅಭಿವೃದ್ಧಿಯನ್ನು ಸಾಧಿಸುವುದೇ ಸುಸ್ಥಿರತೆ ಅಂತ ಕರಿತೀವಿ. ಅಂದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಸಂಪನ್ಮೂಲಗಳ ವಿನಾಶ ಆಗಬಾರದು. ಸಂಪನ್ಮೂಲಗಳನ್ನು ಈಗಿನ ಜನಾಂಗದವರು ತಮಗೆ ಅವಶ್ಯಕತೆ ಇರುವಷ್ಟು ಬಳಸಿಕೊಂಡು ಅದನ್ನು ಬೆಳೆಸೋದಕ್ಕೆ ಸಾಧ್ಯ ಆದರೆ ಬೆಳೆಸಿ, ಅದನ್ನು ಮುಂದಿನ ಪೀಳಿಗೆಗೂ ಉಳಿಸುವಂತಹ ಅಭಿವೃದ್ಧಿಯನ್ನು ಸಾಧನೆ ಮಾಡಬೇಕು. ಈ ರೀತಿ ಸುಸ್ಥಿರ ಅಭಿವೃದ್ಧಿ ದೇಶದಲ್ಲಿ, ರಾಜ್ಯದಲ್ಲಿ ಉಂಟಾಗ್ತಾ ಇದ್ದರೆ ಆಗ ಮಾನವ ಅಭಿವೃದ್ಧಿ ತುಂಬ ಹೆಚ್ಚಾಗಿ ಕಂಡುಬರುತ್ತೆ. The second factor influencing HDI is sustainability. Sustainability is attaining development by the current generation by using the resources to the required extent, and also conserving the resources and transferring it to the future generation. Sustainability means that in the name of development, the resources should not be depleted, wasted, or destroyed by the present generation. But the present generation should make use of the resources according to their necessity and also pass it on to the next generation. So if this type of sustainable development is achieved in a country, then definitely it will have a positive effect on human development. ಮೂರನೇ ಅಂಶ ಅಂದರೆ ಉತ್ಪಾದಕತೆ. ಉತ್ಪಾದಕತೆ ಮಾನವ ಅಭಿವೃದ್ಧಿಗೆ ಅತ್ಯಗತ್ಯವಾಗಿರುವಂತಹ ಅಂಶವಾಗಿದೆ. ಉತ್ಪಾದಕತೆ ಅಂದರೆ ಒಬ್ಬ ಮನುಷ್ಯನ ಉತ್ಪಾದನಾ ಸಾಮರ್ಥ್ಯ ಅಂತ ಅರ್ಥ. ಒಬ್ಬ ಮುನುಷ್ಯನ ಉತ್ಪಾದನಾ ಸಾಮರ್ಥ್ಯ ಅಥವಾ ಉತ್ಪಾದಕತೆ ಹೆಚ್ಚಾಗಬೇಕು ಅಂದರೆ ಅವನಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು. ಮುಖ್ಯವಾಗಿ ಉತ್ತಮ ಆರೋಗ್ಯ, ಶಿಕ್ಷಣ, ತರಬೇತಿ, ನೈರ್ಮಲ್ಯ, ಉತ್ತಮ ಕುಡಿಯುವ ನೀರಿನ ಸೌಲಭ್ಯ ಇವೆಲ್ಲವೂ ಒಂದು ದೇಶದ ಜನರಿಗೆ ಸಾಕಾಗುವಷ್ಟು ಪ್ರಮಾಣದಲ್ಲಿ ಸಿಕ್ಕಾಗ ಆ ದೇಶದ ಜನರ ಉತ್ಪಾದಕತೆ ಹೆಚ್ಚಾಗಿ ಅದು ಆ ದೇಶದ ಮಾನವ ಅಭಿವೃದ್ಧಿಯನ್ನು ಹೆಚ್ಚು ಮಾಡುತ್ತೆ. Another factor influencing HDI is productivity. Productivity means the production capacity of a person. Production capacity of a person depends upon the various kinds of facilities available to him, such as health, education, training, sanitation, drinking water, etc. If all these facilities are available to the people of country in a sufficient quantity, then definitely the productivity of the people will increase, and this in turn will increase the human development in the country. ಮತ್ತೊಂದು ಅಂಶ ಅಂದರೆ ಸಬಲೀಕರಣ. ಸಬಲೀಕರಣ ಅಂದರೆ ದೇಶದ ಜನರನ್ನು ಸಶಕ್ತರನ್ನಾಗಿ ಮಾಡಿ ಅಭಿವೃದ್ಧಿಯಲ್ಲಿ ಕ್ರಿಯಾಶೀಲರನ್ನಾಗಿ ತೊಡಗಿಸಿಕೊಳ್ಳೋದು ಸಬಲೀಕರಣ ಆಗಿದೆ.
ಈ ಒಂದು ದೇಶದ ಜನರ ಸಬಲೀಕರಣ ಆದಾಗ ಎಲ್ಲ ರೀತಿಯಲ್ಲೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಜನರು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಬೆಳೆಸಿಕೊಂಡು ಉತ್ತಮವಾದ ಜೀವನವನ್ನು ನಡೆಸುವಷ್ಟು ಸಬಲೀಕರಣವನ್ನು, ಸಶಕ್ತೀಕರಣವನ್ನು ಪಡೆದುಕೊಂಡ್ರೆ ಆಗ ಖಂಡಿತವಾಗಿಯೂ ಮಾನವ ಅಭಿವೃದ್ಧಿ ಆ ದೇಶದಲ್ಲಿ ಹೆಚ್ಚಾಗಿರುತ್ತೆ. The next factor influencing HDI is empowerment. Empowerment means strengthening the human resources of the country and making them actively involved in all types of development activities. If the people of a country empower themselves, become strong enough to lead a satisfactory life and a very good standard of living, then definitely the human development in those countries will be higher. ಮತ್ತೊಂದು ಅಂಶ ಎಂದರೆ ಜೀವನ ನಿರೀಕ್ಷೆ. ಜೀವನ ನಿರೀಕ್ಷೆ ಅಂದರೆ ಒಬ್ಬ ವ್ಯಕ್ತಿ ಜನಿಸಿದ ಸಮಯದಲ್ಲಿ ಸರಾಸರಿ ಅವನು ಎಷ್ಟು ವರ್ಷ ಬದುಕಬಹುದು ಅನ್ನೋ ಒಂದು ಅಂದಾಜಿಗೆ ಜೀವನ ನಿರೀಕ್ಷೆ ಅಂತ ಕರಿತೀವಿ. ಈ ಜೀವನ ನಿರೀಕ್ಷೆ ಆ ದೇಶದಲ್ಲಿನ ಲಭ್ಯವಿರುವಂತಹ ಆರೋಗ್ಯ ಸೌಲಭ್ಯ, ವೈದ್ಯಕೀಯ ಸೌಲಭ್ಯ, ಅಲ್ಲಿನ ಪರಿಸರ ಮುಂತಾದ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಆ ಒಂದು ದೇಶದಲ್ಲಿ ಜನರ ಜೀವನ ನಿರೀಕ್ಷೆಯ ಮಟ್ಟ ಹೆಚ್ಚಾಗಿದೆ ಅಂದರೆ ಈ ಎಲ್ಲ ಸೌಲಭ್ಯಗಳು ಆ ದೇಶದಲ್ಲಿ ಉತ್ತಮವಾಗಿದೆ ಅಂತ ಅರ್ಥ. ಈ ಎಲ್ಲ ಸೌಲಭ್ಯಗಳು ಉತ್ತಮವಾಗಿದ್ದರೆ ಖಂಡಿತವಾಗಿಯೂ ಉತ್ತಮ ಜೀವನ ನಿರೀಕ್ಷೆಯಿಂದ ನಾವು ಉತ್ತಮ ಮಾನವ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಬಹುದು. Another factor influencing HDI is life expectancy. Life expectancy is defined as an average number of years a person is expected to live at the time of birth. This life expectancy depends on many other factors such as availability of health facilities, medical facilities, the environment, social conditions, etc. Higher the life expectancy of people in a country, higher will be the human development. ಮತ್ತೊಂದು ಅಂಶ ಅಂದರೆ ಶೈಕ್ಷಣಿಕ ಸಾಧನೆ. ಶೈಕ್ಷಣಿಕ ಸಾಧನೆಯನ್ನು ನಾವು ವಯಸ್ಕರ ಶಿಕ್ಷಣ ಮತ್ತು ಶಾಲಾ ಕಾಲೇಜುಗಳಿಗೆ ಸೇರ್ಪಡೆಯಾಗುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಅಳತೆ ಮಾಡಬಹುದಾಗಿದೆ. ಒಂದು ದೇಶದಲ್ಲಿ ವಯಸ್ಕರ ಶಿಕ್ಷಣ 100% ಸಾಧನೆಯಾಗಿದ್ದು ಮತ್ತು ಪ್ರಾಥಮಿಕ, ಪ್ರೌಢ ಮತ್ತು ಉನ್ನತ ವ್ಯಾಸಂಗದಲ್ಲಿ ವಿದ್ಯಾರ್ಥಿಗಳ ಸೇರ್ಪಡೆ ಅಥವಾ ದಾಖಲಾತಿ 100% ಸಾಧನೆಯಾಗಿದ್ದರೆ ಆಗ ಆ ದೇಶ ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡಿದೆ ಅಂತ ಅರ್ಥ. ಈ ರೀತಿ ಶೈಕ್ಷಣಿಕ ಸಾಧನೆಯನ್ನು ಮಾಡಿದಂತಹ ದೇಶಗಳಲ್ಲಿ ಖಂಡಿತವಾಗಿಯೂ ಮಾನವ ಅಭಿವೃದ್ಧಿ ಉತ್ತಮ ಮಟ್ಟದಲ್ಲಿ ಕಂಡುಬರುತ್ತೆ. The next factor influencing HDI is educational attainment. Educational attainment can be measured through adult literacy in that country and enrollment of students to schools and colleges in that country. If the adult literacy rate in a country is 100% and the enrollment rate of students to primary, higher primary and higher education is about 100%, then it means that country or state has achieved educational attainment. If this educational attainment is achieved, then definitely human development in that country will be very high. ಮತ್ತೊಂದು ಅಂಶ ಅಂದರೆ ಜೀವನ ಮಟ್ಟ. ಜೀವನ ಮಟ್ಟವನ್ನು ಸಾಮಾನ್ಯವಾಗಿ ಆ ದೇಶದ ಜನರ ತಲಾ ಆದಾಯ ಮತ್ತು ಕೊಂಡುಕೊಳ್ಳುವ ಶಕ್ತಿಯ ಮೂಲಕ ಅಳತೆ ಮಾಡಲಾಗತ್ತೆ. ನೈಜ ತಲಾ ಆದಾಯ ಹೆಚ್ಚಾಗಿದ್ದು ಮತ್ತು ಹೆಚ್ಚಾಗಿದ್ದರೆ ಆ ದೇಶದ ಜನರ ಕೊಂಡುಕೊಳ್ಳುವ ಶಕ್ತಿಯೂ ಕೂಡ ಸಹಜವಾಗಿಯೇ ಅಧಿಕವಾಗಿದ್ದು ಅವರು ಉತ್ತಮವಾದ ಜೀವನ ಮಟ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋ ಅರ್ಥ ಬರುತ್ತೆ. ಈ ರೀತಿ ಜೀವನ ಮಟ್ಟ ಉತ್ತಮವಾಗಿದ್ದರೆ ಮಾನವ ಅಭಿವೃದ್ಧಿ ಆ ದೇಶದಲ್ಲಿ ಕೂಡ ಉತ್ತಮವಾಗಿರುತ್ತೆ. Another factor influencing HDI is standard of living. Standard of living is usually measured through per capita income and purchasing power of people in that country. If the real per capita income is high, naturally purchasing power of people will also be high, and it indicates that the people are living a very good standard of living.
A good standard of living will have a positive influence on human development of that country. ಮಕ್ಕಳ ಇದಿಷ್ಟು HDI ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಾಗಿದ್ದು, ಪ್ರತಿಯೊಂದು ದೇಶವು ತನ್ನ ದೇಶದಲ್ಲಿನ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನೋ ಗುರಿಯನ್ನು ಹೊಂದಿದ್ರೆ ಆ ದೇಶಗಳು ಈ 7 ಅಂಶಗಳ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದ್ದು ಅತ್ಯವಶ್ಯಕವಾಗಿದೆ. So dear students, these are the various factors which have the direct influence on Human Development Index. The better these factors, better will be the Human Development Index of the country. Hence, every country which is aspiring to achieve a higher Human Development Index should concentrate on these 7 important factors and try to improve them in their country. ಈಗ ನಾವು ಕರ್ನಾಟಕದ HDI ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ. ನಾನಾಗಲೇ ಹೇಳ್ದಂಗೆ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಜಾರಿಗೆ ಬಂದದ್ದು ಅಥವಾ ಪ್ರಪಂಚಕ್ಕೆ ಪರಿಚಯ ಆಗಿದ್ದು 1990ನೇ ಇಸ್ವಿಯಲ್ಲಿ. ಅಂದಿನಿಂದ ಇವತ್ತಿನವರೆಗೂ ಕೂಡ ಪ್ರಪಂಚದ ಎಲ್ಲ ದೇಶಗಳ ಅಭಿವೃದ್ಧಿಯ ಮಟ್ಟವನ್ನು HDI ಮೂಲಕ ಮಾಡಲಾಗ್ತಾ ಇದೆ. ಹಾಗೆ ಭಾರತದಲ್ಲಿ ಎಲ್ಲ ರಾಜ್ಯಗಳ ಅಭಿವೃದ್ಧಿಯ ಮಟ್ಟವನ್ನು ಕೂಡ ಈ ಸೂಚ್ಯಾಂಕದ ಮೇಲೆ ಮಾಡಲಾಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದ ಈ ಅಭಿವೃದ್ಧಿ ಸೂಚ್ಯಾಂಕವನ್ನು ನೋಡಿದಾಗ 1990ರಲ್ಲಿ ಮೊಟ್ಟ ಮೊದಲ ಬಾರಿಗೆ HDI ಮಾಪನವನ್ನು ಮಾಡಿದಾಗ ಕರ್ನಾಟಕದ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೌಲ್ಯ 0.444 ಆಗಿದ್ದು, ಅದು ಕರ್ನಾಟಕ ಒಂದು ಕಡಿಮೆ ಅಭಿವೃದ್ಧಿ ಮಟ್ಟದಲ್ಲಿರುವ ರಾಜ್ಯ ಅನ್ನೋ ಸಂಕೇತವನ್ನು ನೀಡ್ತಾ ಇತ್ತು. ಸೊ ಮೊದಲಿಗೆ ಕರ್ನಾಟಕ ರಾಜ್ಯ ಕಡಿಮೆ ಅಭಿವೃದ್ಧಿಯ ಮಟ್ಟದಲ್ಲಿದ್ದಂತಹ ರಾಜ್ಯ ಅಂತ ಅನಿಸ್ಕೊಂಡಿತ್ತು. ಈಗ ಇತ್ತೀಚಿನ ಒಂದು HDI ಮೌಲ್ಯ ಅಂದರೆ 2018ನೇ HDI ಮೌಲ್ಯವನ್ನು ನಾವು ನೋಡಿದಾಗ ಅದು 0.682ಕ್ಕೆ ಕ್ರಮೇಣವಾಗಿ ಏರಿಕೆಯಾಗಿದ್ದು, ಇದು ಕರ್ನಾಟಕ ರಾಜ್ಯ ಈಗ ಮಧ್ಯಮ ಅಭಿವೃದ್ಧಿಯ ಹಂತವನ್ನು ತಲುಪಿದೆ ಅನ್ನೋ ಒಂದು ಸಂಕೇತವಾಗಿದೆ. ಸೊ ಇದರಿಂದ ನಾವು ಏನು ತಿಳ್ಕೊಬೋದು ಅಂದರೆ ಇಷ್ಟು ವರ್ಷಗಳ ಅಂದರೆ ಒಂದು 28 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಕಡಿಮೆ ಅಭಿವೃದ್ಧಿಯ ಮಟ್ಟದಿಂದ ಮಧ್ಯಮ ಅಭಿವೃದ್ಧಿಯ ಮಟ್ಟಕ್ಕೆ ಏರಿದ್ದು, ಇನ್ನು ಕೆಲವು ವರ್ಷಗಳಲ್ಲಿ 0.7 ಮೌಲ್ಯವನ್ನು ದಾಟಿದ್ರೆ ಅದು ಹೆಚ್ಚಿನ ಅಭಿವೃದ್ಧಿಯ ಮಟ್ಟವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. Now let us understand about HDI of our state, that is Karnataka. As I told you students, this HDI index was introduced in 1990. From then onwards, the development level of all countries of the world is being measured through this index. And in India, the development level of all the states has been measured using the Human Development Index. When we see the Human Development Index of Karnataka, when it was calculated for the first time in 1990, the HDI value of Karnataka stood at 0.444, categorizing it as a low development state. However, when we see the recent statistics, that is the recent value which was calculated in 2018, HDI value of Karnataka has gradually increased over the years and it stands at 0.682, categorizing it as a medium development state. So Karnataka has been, over these 28 years, Karnataka has gradually moved forward with respect to human development, and it has moved from low development state to medium development state, and we hope that in a few years to come Karnataka will move to the next category, that is it will become a higher development state. Now let us analyze. ಈಗ ನಾವು ಕೆಲವೊಂದು ಈ ಕರ್ನಾಟಕ ಈ ರೀತಿಯ ಮಾನವ ಅಭಿವೃದ್ಧಿಯಲ್ಲಿ ಈ ಸಾಕಷ್ಟು ಸಾಧನೆಯನ್ನು ಮಾಡೋದಕ್ಕೆ ಕಾರಣವಾಗಿರುವಂತಹ ಅಂಶಗಳ ಬಗ್ಗೆ ಗಮನವನ್ನು ಹರಿಸೋಣ. ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೌಲ್ಯ ಏರಿಕೆ ಆಗಿರೋದಕ್ಕೆ ಪ್ರಮುಖವಾದ ಅಂಶಗಳು ಯಾವ್ಯಾವು ನಮ್ಮ ರಾಜ್ಯದಲ್ಲಿ ಅನ್ನೋದನ್ನು ನೋಡೋಣ.
ಮೊದಲನೇದಾಗಿ ಸಾಕ್ಷರತೆ. ಕರ್ನಾಟಕ ರಾಜ್ಯ ಈ ಸಾಕ್ಷರತಾ ದರದಲ್ಲಿ ಗಮನಾರ್ಹವಾದ ಪ್ರಗತಿಯನ್ನು ಸಾಧಿಸಿದೆ. 2001ರಲ್ಲಿ ನಮ್ಮ ರಾಜ್ಯದ ಸಾಕ್ಷರತಾ ದರ 66.64%ಇದ್ದದ್ದು 2011ರ ಹೊತ್ತಿಗೆ ಇದು 75.60% ಆಗಿತ್ತು. ಇನ್ನು ನಗರ ಪ್ರದೇಶಗಳಲ್ಲಂತೂ ಸಾಕ್ಷರತಾ ದರ 90%ರನ್ನು ದಾಟಿದೆ. ಸೊ ಇದು ನಮ್ಮ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೇಲೆ ಪ್ರಭಾವವನ್ನು ಬೀರಿರುವಂತಹ ಮುಖ್ಯವಾದ ಅಂಶವಾಗಿದೆ. Among the main factors which has influenced the growth in HDI value in Karnataka, the first one is the literacy rate. With respect to literacy, Karnataka state has made a commendable achievement. In 2001, the literacy rate in Karnataka was 66.64%, and by 2011, in 10 years, the literacy rate had reached 75.60. When we take the literacy rate of the major urban areas in the state, the literacy rate here has crossed 90%. So because of this improvement in literacy rate, Karnataka has been able to achieve positive HDI value. ಎರಡನೇ ಅಂಶ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ನಮ್ಮ ರಾಜ್ಯದಲ್ಲಿ ವ್ಯವಸ್ಥಿತವಾದ ಸಾಂಸ್ಥಿಕ ಜಾಲವು ಅಭಿವೃದ್ಧಿಯಾಗಿದೆ. ಇದರಿಂದ ನಮ್ಮಲ್ಲಿ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಎರಡರಲ್ಲೂ ಕೂಡ ನಾವು ಕುಂಠಿತಗೊಂಡಿರೋದನ್ನು ಕಾಣ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದಲ್ಲಿ ಶಿಶು ಮರಣ ದರ ಕೂಡ 2010ರಲ್ಲಿ 38 ಇದ್ದಿದ್ದು 2 ವರ್ಷಗಳಲ್ಲಿ ಅಂದರೆ 2012ರ ಹೊತ್ತಿಗೆ 25ಕ್ಕೆ ಇಳಿಕೆ ಕಂಡಿದೆ. ಇನ್ನು ಮಾತೃ ಮರಣ ದರದಲ್ಲೂ ಕೂಡ ಸಾಕಷ್ಟು ಗಮನೀಯ ಇಳಿಕೆ ಆಗಿದ್ದು, ಈ ಎಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ವಿಷಯದಲ್ಲಿ ಕರ್ನಾಟಕ ಗಮನೀಯವಾದ ಸಾಧನೆಯನ್ನು ಸಾಧಿಸಿರೋದು ಈ ರಾಜ್ಯದ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಮೇಲೆ ಒಂದು ಉತ್ತಮವಾದ ಪರಿಣಾಮವನ್ನು ಬೀರಿದೆ. Another factor influencing rise in HDI value in Karnataka is the health and family welfare. Health and family welfare is given prime importance in the state of Karnataka. There is a systematic institutional network developed in the health sector of the state, and because of this network and increase in the health institutions and health facilities in the state, there has been a drastic decline in the birth rates, death rates, infant mortality rate, maternal mortality rate. So all these measures have played a dominant role in the increase of HDI value in the state. ಮತ್ತೊಂದು ಅಂಶ ಅಂದರೆ ಕಾರ್ಮಿಕ ಮತ್ತು ಉದ್ಯೋಗ ಅಂದರೆ ಶ್ರಮ ಮತ್ತು ಉದ್ಯೋಗ. ಭಾರತದಲ್ಲಿ ಕಂಡುಬರುವ ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಶ್ರಮದ ಪೂರೈಕೆ ಹೆಚ್ಚಾಗಿದೆ. ಆದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿ ನೋಡಿದಾಗ ನಮ್ಮ ರಾಜ್ಯದಲ್ಲಿ ನಿರುದ್ಯೋಗದ ಪ್ರಮಾಣ ಬಹಳ ಕಡಿಮೆನೇ ಇದೆ ಅಂತ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ನಿರುದ್ಯೋಗ ದರ 4.2% ಹಾಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಂದಾಗಿ ಸಾಕಷ್ಟು ಉದ್ಯೋಗ ಅವಕಾಶಗಳ ಸೃಷ್ಟಿಯಾಗಿ ನಿರುದ್ಯೋಗದ ದರವನ್ನು ಕಡಿಮೆ ಮಾಡೋದರಲ್ಲಿ ನಮ್ಮ ರಾಜ್ಯ ಯಶಸ್ವಿಯಾಗಿದೆ. ಹಾಗೆ ಕಾರ್ಮಿಕರ ಕಲ್ಯಾಣದ ಕಡೆಗೂ ಕೂಡ ರಾಜ್ಯ ಸರ್ಕಾರ ಹೆಚ್ಚು ಗಮನವನ್ನು ವಹಿಸ್ತಾ ಇರೋದ್ರಿಂದ ನಾವು ಮಾನವ ಅಭಿವೃದ್ಧಿಯಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. Another factor influencing HDI in Karnataka is labor and employment. Like in other parts of India, even in Karnataka, labor supply is quite high. However, the unemployment rate in Karnataka is very less when compared to many of the other states.
Unemployment in Karnataka stands at 4.2%. Many development projects and their effective implementation has brought down the unemployment rate in Karnataka. And the state is also giving lot of significance, importance to labor welfare. All these factors have positively influenced the human development of the state. ಮತ್ತೊಂದು ಅಂಶ ಅಂದರೆ ಒಟ್ಟು ನೈರ್ಮಲ್ಯ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2017ನೇ ಇಸವಿಯ ಒಳಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಯಲು ಮಲ ವಿಸರ್ಜನೆಯನ್ನು ಸಂಪೂರ್ಣವಾಗಿ ಕೊನೆಗೊಳಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗ್ರಾಮ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿಗಳು ಮತ್ತು ಜಿಲ್ಲಾ ಪಂಚಾಯಿತಿಗಳು ಇದನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿವೆ. ಇದರಲ್ಲಿ ನಮ್ಮ ರಾಜ್ಯದ ಸ್ವಯಂ ಸೇವಾ ಸಂಘಗಳ ಮತ್ತು ಸರ್ಕಾರೇತರ ಸಂಘಗಳ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ. ಸೊ ಈ ರೀತಿಯ ನೈರ್ಮಲ್ಯ ಸಾಧನೆಯಿಂದಾಗಿ ಕೂಡ ಮಾನವ ಅಭಿವೃದ್ಧಿಯಲ್ಲಿ ನಾವು ಗಮನಾರ್ಹ ಬೆಳವಣಿಗೆಯನ್ನು ಕಾಣಬಹುದಾಗಿದೆ. ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ human development in Karnataka is the total sanitation. By 2017, in the entire state of Karnataka, toilet facilities were provided for every family, and the open defecation activity was completely put an end to open defecation activities. And this success goes to the Gram Panchayats, Taluk Panchayats, the Jilla Panchayats, and voluntary organization and the non-government organization. Because of this achievement of total sanitation, human development in Karnataka has been improved. ಕೊನೆಯದಾಗಿ ಒಟ್ಟಾರೆ ಮಾನವ ಅಭಿವೃದ್ಧಿ ಸೂಚಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರೀತಿಯಿಂದಲೂ ಎಲ್ಲ ಕ್ಷೇತ್ರಗಳಲ್ಲೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಟ್ಟಾರೆ ಮಾನವ ಅಭಿವೃದ್ಧಿಯ ಸಾಧನೆ ಉಂಟಾಗಿದೆ. ಇದರಿಂದ ನಮ್ಮ ಕರ್ನಾಟಕ ರಾಜ್ಯ ಕಡಿಮೆ ಅಭಿವೃದ್ಧಿಯ ಮಟ್ಟದಿಂದ ಮಧ್ಯಮ ಅಭಿವೃದ್ಧಿಯ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯ ಆಗಿದೆ. ಓವರಾಲ್ human development has been achieved in the state of Karnataka. Human resources are developed economically, socially, politically, and culturally. Because of this overall human development, Karnataka state has been able to move from an less development state to a medium development state with respect to human development index. ಇದಿಷ್ಟು ಕರ್ನಾಟಕ ರಾಜ್ಯದ ಮಾನವ ಅಭಿವೃದ್ಧಿಯ ಒಂದು ಚಿತ್ರಣವಾಗಿತ್ತು. ಸೊ ಹೀಗೆ 1990ರಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯದ ಮಾಪಕಗಳನ್ನು ಬಿಟ್ಟು UNDP ಅವರು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಅಭಿವೃದ್ಧಿಪಡಿಸಿ ದೇಶಗಳ ಮತ್ತು ರಾಜ್ಯಗಳ ಒಂದು ಅಭಿವೃದ್ಧಿಯ ಮಟ್ಟವನ್ನು ಮಾಪನ ಮಾಡುವಂತಹ ಒಂದು ಹೊಸ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. ನಮ್ಮ ಕರ್ನಾಟಕ ರಾಜ್ಯ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಗಣನೀಯವಾದ ಸಾಧನೆಯನ್ನು ಮಾಡಿ ಈಗ ಮಧ್ಯಮ ಅಭಿವೃದ್ಧಿ ರಾಜ್ಯ ಅಂತ ಅನ್ನಿಸ್ಕೊಂಡಿದೆ. ಆದರೆ ಇನ್ನೂ ಕೂಡ ಸಾಧನೆ ಆಗಬೇಕಾಗಿರೋದು ಬಹಳಷ್ಟಿದೆ ಮತ್ತು ಮಧ್ಯಮ ಅಭಿವೃದ್ಧಿಯ ಮಟ್ಟದಿಂದ ಉತ್ತಮ ಅಭಿವೃದ್ಧಿಯ ಮಟ್ಟಕ್ಕೆ ಏರುವಂತಹ ಕೆಲಸವನ್ನು ನಮ್ಮ ರಾಜ್ಯ ಇನ್ನೂ ಮಾಡಬೇಕಾಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, in 1990, a new development index, human development index, was developed by UNDP, and the system of measuring development based on national income and per capita income alone was stopped. And today, as I have explained to you, the development is measured based on the human resource development of the country or of that of the state. And as we have seen in this video, Karnataka has achieved a remarkable achievement with respect to human development, and today it stands at a medium development state. But lot more is yet to be achieved,
and Karnataka should definitely move from the medium development state to the high development state in the coming years. Thank you all.